ಜಂಬದ ಗುಲಾಬಿ. ಮರುಭೂಮಿಯಲ್ಲಿ ಗುಲಾಬಿ ಮತ್ತು ಕಳ್ಳಿ ಇದ್ದವು. ಸುಂದರವಾದ ಗುಲಾಬಿ ಕಳ್ಳಿಯನ್ನು ಅವಮಾನಿಸಲು ಯಾವ ಅವಕಾಶಗಳನ್ನೂ ಬಿಡುತ್ತಿರಲಿಲ್ಲ. ಇತರ ಸಸ್ಯಗಳು ಕಳ್ಳಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದವು. ಆದರೆ ಗುಲಾಬಿ ತನ್ನದೇ ಆದ ನೋಟದಿಂದ ಕಳ್ಳಿಯನ್ನು ತುಂಬ ಅವಮಾನಿಸುತ್ತಿತ್ತು. ವಿಶೇಷವಾಗಿ ಬೇಸಿಗೆಯಲ್ಲಿ ಮರುಭೂಮಿಯಲ್ಲಿ ನೀರಿರುವುದಿಲ್ಲ. ಗುಲಾಬಿ ಒಣಗಲು ಪ್ರಾರಂಭಿಸಿತು. ಆದರೆ ಕಳ್ಳಿ ಗುಬ್ಬಚ್ಚಿಗಳಿಗೆ ನೀರಿನ ಮೂಲವಾಯಿತು. ಗುಲಾಬಿಯು ಕಳ್ಳಿಯಲ್ಲಿ ನೀರನ್ನು ಕೇಳಿತು. ಒಳ್ಳೆಯ ಮನಸ್ಸಿನ ಕಳ್ಳಿ ತಕ್ಷಣ ಒಪ್ಪಿಕೊಂಡು ಗುಲಾಬಿಗೆ ನೀರನ್ನು ಕೊಟ್ಟಿತು. ನೈತಿಕತೆ: ಯಾರನ್ನಾದರೂ ಅವರು ನೋಡಲು ಹೇಗೆ ಕಾಣಿಸುತ್ತಾರೆ ಎಂಬುದರ ಪ್ರಕಾರ ಎಂದಿಗೂ ನಿರ್ಣಯಿಸಬೇಡಿ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ಮಹತ್ವ ನೀಡಿ. ಈ ಸಣ್ಣ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಮತ್ತು ಇದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.